ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮಂಗಮಠ್. ಮುಖ್ಯಾಂಶಗಳು. ಶುಕ್ರವಾರ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆ 2ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಶ್ರೀ ಅಂದಪ್ಪ ಸಂಗ್ನೂರ್ ಅವರ ಮೊಬೈಲ್ ಶಾಪ್ ಉದ್ಘಾಟನೆ ಹಾಗೂ ಪಪ್ಪಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ. ವಾರ್ತೆಗಳ ವಿವರ. ಗಜೇಂದ್ರಗಢದ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ ಶುಕ್ರವಾರ ನಗರದ ಜಿಕೆ ಬಂಡಿ ಗಾರ್ಡನ್ ನಲ್ಲಿ ನಡೆಯಲಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. Hello everyone. Good evening everyone. Guru Brahma, Guru Vishnu, Guru Deva, Maheshwara, Guru Shaksha, Parabrahma, Tashmishi. ಎಲ್ರಿಗೂ ನಮಸ್ಕಾರ. ಇದೇ ದಿನಾಂಕ 7ನೇ ತಾರೀಕು ಅಂದರೆ ನಾಳೆ ದಿವಸ ನಮ್ಮ ಬ್ರೈಟ್ ಬಿಗಿನಿಂಗ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಇದೆ, 2ನೇ ವರ್ಷದ್ದು. ಸೊ ಎಲ್ರಿಗೂ ಕೂಡ ನಾನು ಈ ಎಸಿಎನ್ ವಾಹಿನಿ ಮುಖಾಂತರ ಎಲ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿರಿ. ಅನಂತರ ಏನು ವಿಶೇಷಪ್ಪ ಅಂತಂದರೆ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶ್ರೀನಗರ್ ಕಿಟ್ಟಿ ಅವರು ಸೇರಿದಂತೆ ಅನೇಕ ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ. ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಇರುತ್ತೆ, ಅದು ಜಿಕೆ ಬಂಡಿ ಗಾರ್ಡನ್ ಒಳಗಡೆ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ. ಯಾರು ಬರದೇ ಆಗದೇ ಇರೋವಂಥವ್ರು ಎಸಿಎನ್ ನ್ಯೂಸ್ ಗಜೇಂದ್ರಗಢ ಲೈವ್ ಇದೆ,
ಎಸ್ ನ್ಯೂಸ್ ಟಿ ವಿಯಲ್ಲಿ ಮತ್ತು ಜನಧ್ವನಿ ಯೂಟ್ಯೂಬಲ್ಲಿ ಕೂಡ ಲೈವ್ ಇರುತ್ತೆ. ಸೊ ನೀವೆಲ್ಲರೂ ಕೂಡ ಲೈವಲ್ಲಿ ಕೂಡ ನೀವು ಈ ಒಂದು ನೇರ ಪ್ರಸಾರವನ್ನು ವೀಕ್ಷಿಸ್ಬೋದಾಗಿದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಈ ಒಂದು ವಾಹಿನಿ ಮುಖಾಂತರ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಟೈಮ್ ಆದ್ಮೇಲೆ ಸಾಯಂಕಾಲ ಆದಮೇಲೆ ಆಗಲೇ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಿರಣ್. ವಿಶೇಷ ಏನಪ್ಪ ಅಂದರೆ ಬ್ರೈಟ್ ಬಿಗಿನಿಂಗ್ ಶಾಲೆಯ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಬ್ರೈಟ್ ಉತ್ಸವ 2024-25 ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮದ ರಿಹರ್ಸಲ್ ಪೂರ್ವ ಸಿದ್ಧತೆ ಇವತ್ತಿನ ದಿನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮಕ್ಕಳನ್ನು ಕರೆತಂದು ಈ ಒಂದು ವೇದಿಕೆಯ ಮೇಲೆ ಅವಳ ನೃತ್ಯಗಳನ್ನು ರಿಹರ್ಸಲನ್ನು ಮಾಡ್ತಾ ಇದ್ದೀವಿ. ಹಾಗೂ ನಾಳೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇವೆ. ಈ ಒಂದು ಬ್ರೈಟ್ ಉತ್ಸವಕ್ಕೆ ಕನ್ನಡ ಚಲನಚಿತ್ರರಂಗದ ನಟ ಶ್ರೀನಗರ ಕಿಟ್ಟಿಯವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಕನ್ನಡದ ಚಲನಚಿತ್ರ ನಿರ್ದೇಶಕ ನಾಗಶೇಖರ್ ಅವರು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸಂಜು ವೆಟ್ಸ್ ಗೀತಾ ಭಾಗ 2ರ ಪ್ರೊಡ್ಯೂಸರ್ ಆದ ಚಲವಾದಿ ಕುಮಾರ್ ಅವರು ಬರ್ತಾ ಇದ್ದಾರೆ. ಹಾಗೆ ಅದ್ಭುತ ನಟ ಕಡ್ಡಿ ವಿಶ್ವ ಅವರು ಕೂಡ ಈ ಒಂದು ಬ್ರೈಟ್ ಉತ್ಸವಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಮುಖ್ಯ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇವತ್ತಿಂದಲೇ ಎಲ್ಲ ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಎಲ್ಲ ಮಕ್ಕಳ ನೃತ್ಯಗಳನ್ನು ಆಗಿರ್ಬೋದು, ಆಮೇಲೆ ಆ್ಯಂಕರಿಂಗ್ ಆಗಿರ್ಬೋದು, ಆಮೇಲೆ ಅಲ್ಲಿ ಯಾವ್ಯಾವ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತವೆ ಅದೇ ಥರ ನಾವು ಇವತ್ತು ರಿಹರ್ಸಲನ್ನು ನಾವು ಇವತ್ತಿನ ದಿನ ಬಂಡಿ ಗಾರ್ಡನ್ನಲ್ಲಿ ಮಾಡ್ತಾ ಇದ್ದೀವಿ. ನಾಳೆ ಗಜೇಂದ್ರಗಡ ನಗರದ GK ಬಂಡಿ ಗಾರ್ಡನ್ನಲ್ಲಿ ಬ್ರೈಟ್ ಬಿಗಿನಿಂಗ್ ಪ್ರೀ ಪ್ರೈಮರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಬ್ರೈಟ್ ಉತ್ಸವ 2024-25ರ ಅದ್ಭುತ ಕಾರ್ಯಕ್ರಮ ನಾಳೆ ದಿನ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಜೇಂದ್ರಗಡದ ಎಲ್ಲ ಮಹಾಜನತೆ ಆಗಿರ್ಬೋದು, ಹಾಗೆ ಗಜೇಂದ್ರಗಡ ತಾಲೂಕು ಗದಗ ಜಿಲ್ಲೆಯ ಎಲ್ಲ ಮಹಾಜನತೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಇಂದು ಶ್ರೀ ಅಂದಪ್ಪ ಸಂಕನೂರ್ ಅವರ ಮೊಬೈಲ್ ಶಾಪ್ ಉದ್ಘಾಟನೆ ಹಾಗೂ ಪಪ್ಪಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ G. ರಾಮುಲು ಅವರು ಉದ್ಘಾಟನೆ ಮಾಡಿದರು. ಜೋರಾದ ಚಪ್ಪಾಳೆಗಳ ಮುಖಾಂತರ ಒಂದು ಟ್ರೈಲರ್ ವೀಕ್ಷಣೆ ಮಾಡೋಣ ಎಲ್ಲರೂ. ನೀವು ಕೊಟ್ಟಲಿಲ್ಲ, ಉಡುಗೊರೆಯಾಗಿ ನನ್ನಿಂದ ನೀವು ಏನನ್ನೂ ಕೇಳಲಿಲ್ಲ. ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟುವ ವ್ಯಾಪಾರಿ ನಾನಲ್ಲ, ಏಕೆಂದರೆ ನಾನು ನಿಮ್ಮ ಪ್ರೀತಿಯ ತಮ್ಮ ಎಂಬುದು ನೀವೆಂದಿಗೂ ಮರೆತಿಲ್ಲ. ಪ್ರೀತಿಯ ರಾಮುಲು ಅಣ್ಣನವರಿಗೆ ಈ ಚಿತ್ರ ಸಮರ್ಪಣೆ. ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು? ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅಲ್ಲಿ ಕೂಲೆ ನೀರೇ ನಂಬಿ ಟೊಮೆಟೊ ಅನ್ಕೊಂಡ್ರಿ ನಮ್ಮ ತರಕಾರಿ ನೀವು ದೂರ ಹೋಗಿ ನಮ್ಗೆ ನಮ್ಮ ಮನೆ ದೇವ್ರ ಹೊಸ ಗಟ್ಟಿ ಮಾಡ್ತೀವಿ ನಾವಲ್ಲಿ. ಒಂದಿನಕ್ಕೆ 20 ಸತಿ ಉಚ್ಚಿ ಬಂದ್ರೆ ಏಸಂತ್ರ ಹೋಗದ ಸಾಕಾಗಿ ಹೇಳ್ತೀನಿ ಸಲುವಾಗಿ
ನೀನ್ ಒಯ್ಲ ಅಂತ ಆಚೆ ಮುಚ್ಚಿ ನಿಮ್ಮ ಅಪ್ಪ ಅಂದಾನ ಮಗನ ನಂಗೆ ಅರ್ಜೆಂಟ್ ಬಂದಿದ್ದೀನಿ ಇನ್ನೊಂದು ಬೆಂಗಳೂರಿಗೆ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋಲ್ತು ಈಗ ನನ್ನ ಮಗನ ತನ್ನ ಗಾಳಿ ಪುಟ ಎಷ್ಟೋ ಪರಿವಾಳ ಯಾಕಪ್ಪಲ್ಲ ಇದು ಅದೇ ದೊಡ್ಡ ಆದಿ ಗಡ್ಡಿ ಬಂದಿದ್ದೆ ನೀನೆ ಚರ್ಗಿ ತಗೊಂಡು ನಾನು ಕುಂಡಿ ತೊಳೆಯಕ ಹೋಗಿದ್ದೆ ಈ ನನ್ನ ಮಕ್ಕಳು ಕ್ಲಾಸ್ ಅಲ್ಲಿ ಕುಂತು ಕಲ್ತಿದ್ದಕ್ಕಿರೋ ಹೊರಗಡೆ ಹೋಗಿ ಹೇಳ್ತಿದ್ದೆ ಜಾಸ್ತಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಆಕ ಅವೆರಡು ತರ ಮೇಯ್ಸಕ್ ಹೋಗಿ ಇಬ್ರು ಎಲ್ಲಾದ್ರು ಹೌದು ನಮ್ಮ ರಾಷ್ಟ್ರೀಯ ಪ್ರಾಣಿ ಹಾಕ್ಲಲ್ಲ ಹಾಕೋಕ್ಕಿಂತ ಮುಂಚೆ ಹೇಳ್ಬೇಕು ಆದರೆ ಪ್ರಸ್ತುತ ಇರಂತ ವಿಷಯಗಳ ಬಗ್ಗೆ ಇವತ್ತಿನ ಈ ಸಿನಿಮಾವನ್ನು ನಿರೂಪಣೆಯನ್ನು ಮಾಡಬೇಕು ಅಂತೇಳಿ ಬಹಳಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಭಾಗದಲ್ಲಿದ್ದಂಥ ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂಥ ಎಲ್ಲ ಕಲಾವಿದರಿಗೆ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡಬೇಕು, ಅವರೆಲ್ಲರಿಗೂ ಕೂಡ ಒಂದು ರೀತಿ ಮಾರಲ್ ಸಪೋರ್ಟ್ ಕೊಡಬೇಕು ಅನ್ನೋಂಥ ಕಾರಣದಿಂದ ಒಂದು ನಮ್ಮ ಅಂದು ಸಂಕನೂರವರು ಒಂದು ಪಪ್ಪಿ ಅನ್ನಂಥ ಸಿನಿಮಾವನ್ನು ಪ್ರಾರಂಭೋತ್ಸವವನ್ನು ನನ್ನ ಕೈಗೆ ಮಾಡಿಸಿದ್ದಾರೆ. ಅದರ ಜೊತೆಲಿ ಡೈರೆಕ್ಟರ್ ಆದಂಥ ನಮ್ಮ ಮಲ್ಲಿಕಾರ್ಜುನ ಅವರು ಅವ್ರು ಹೇಳ್ತಾ ಇದ್ರು, ಶ್ರೀರಾಮನವರೇ ಈ ಪಪ್ಪಿ ಅನ್ನಂಥ ಕಾನ್ಸೆಪ್ಟ್ ಏನಿದೆಯೋ ಎಲ್ಲ ಕೂಡ ನಮ್ಮ ಹಳ್ಳಿ ಸೊಗಡಿನಲ್ಲಿದ್ದಂಥ ಹಳ್ಳಿ ವಾತಾವರಣದಲ್ಲಿದ್ದಂಥ ಸಿನಿಮಾವನ್ನು ಬೇರೆಯವರಿದ್ದರೆ ನಾನು ಮಾಡಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ನಮ್ಮ ಅಂದ್ರು ಸಂಕನೂರವ್ರಿಗೆ ಅವ್ರ ಕುಟುಂಬಸ್ಥರ ಆಶೀರ್ವಾದದಿಂದ ಅವರ ಸಪೋರ್ಟಿನಿಂದ ನಮ್ಮ ದಿವ್ಯವರು ಕೂಡ ಇಲ್ಲೇ ಕುಂತಾರೆ. ಹಂಗಾಗಿ ಅವರೆಲ್ಲರೂ ಕುಟುಂಬದ ಸಹಕಾರದಿಂದ ಅವ್ರ ತಾಯಿಯವರ ಆಶೀರ್ವಾದದಿಂದ ಅವರು ಸಪೋರ್ಟ್ ಮಾಡಿದಕ್ಕೋಸ್ಕರವಾಗಿ ನಾನು ಒಳ್ಳೆ ಕಾನ್ಸೆಪ್ಟನ್ನು ಹಿಡ್ಕೊಂಡು ಈ ಪಪ್ಪಿ ಸಿನಿಮಾವನ್ನು ಕೂಡ ನಾನು ಮಾಡಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು. ನಾನು ಕೇಳಿದೆ ಕಲಾವಿದರೆಲ್ಲರೂ ಕೂಡ ಎಲ್ಲೆವರು ಅಂದ್ರೀಗ ಎಲ್ಲ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಂಥ ಎಲ್ಲ ಕಲಾವಿದರನ್ನು ಹಿಡ್ಕೊಂಡು ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಲ್ಲಿಕಾರ್ಜುನವರು ಅಂದವರು ಹೇಳಿದಂಥ ಟೈಮಲ್ಲಿ ಬಹಳಷ್ಟು ಸಂತೋಷ ಆಯಿತು. ಯಾಕಂದರೆ ಆಗಿನ ದಿನಗಳಲ್ಲಿ ಒಂದು ಈಗ ಸಿನಿಮಾ ಅಂತೇಳಿ ಬಂದಿದೆ. ರಾಮ್ ಗೋಪಾಲ್ ವರ್ಮಾ ಯಾರೋ ಡೈರೆಕ್ಟ್ರು ಅಷ್ಟೊಂದು ನೆನಪಿಲ್ಲ.
ಸುದೀಪ್ ಅವರು ಆಕ್ಟ್ ಮಾಡಿದ್ದಾರೆ ರಾಜ್ಕುಮಾರ್ ಅವರು. ಸುದೀಪ್ ಅವರು ಅವತ್ತು ಆ ಚಿತ್ರವನ್ನು ಮಾಡಿದ್ರು, ಈಗ ಅನ್ನಂತ ಚಿತ್ರ ಅದು ಬಹಳಷ್ಟು ವರ್ಲ್ಡ್ ಫೇಮಸ್ ಆಯ್ತು. ಅವರು ಈಗ ಅನ್ನಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಹಿಡ್ಕೊಂಡು ಏನು ವರ್ಲ್ಡ್ ಫೇಮಸ್ ಇತ್ತು, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ಹೆಸರು ಮಾಡಿದನೋ ಅದೇ ರೀತಿಯಲ್ಲಿ ಪಪ್ಪಿ ಅನ್ನಂತ ಒಂದು ನಾಯಿಯನ್ನು ಹಿಡ್ಕೊಂಡು ಅದು ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಹಿಡ್ಕೊಂಡು ಆ ನಾಯಿಗೆ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಅವತ್ತಿನ ಸಿನಿಮಾ ಪ್ರಾರಂಭ ಆದಂಥ ಟೈಮಲ್ಲಿ ಆ ಪಪ್ಪಿ ಕಳೆದು ಹೋಗುತ್ತೆ. ಆ ಕಳೆದು ಹೋದ ನಂತರ ಅವರು ಮಾಲೀಕರು ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೋಗಿರ್ತಾರೆ. ಅವರು ಒಂದು ಕಡೆ ಪ್ರಕಟಣೆಗೊಳಿಸ್ತಾರ, ಆ ಪಪ್ಪಿ ಸಿಕ್ಕಿದ್ರೆ 10,000 ರೂಪಾಯಿ ಕೊಡ್ತೀವಿ ಅಂತೇಳಿ. ನಮ್ಗೆ ಸ್ವಲ್ಪ ಅರ್ಥ ಆಗ್ತಿತ್ತು. 10,000 ರೂಪಾಯಿ ಕೊಡ್ತೀನಿ ಅಂತೇಳಿ ಅವರು ಬಹುಮಾನ ಪ್ರಕಟಿಸಿದ ನಂತರ ಅವ್ರು ಬರೋದು ತಡವಾಗುತ್ತೆ. ಆ ಹುಡುಗನಿಗೆ ಆ ನಾಯಿ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಅಟ್ಯಾಚ್ಮೆಂಟ್ ಜಾಸ್ತಿ ಏನಾಗುತ್ತೆ, ಅಷ್ಟೊತ್ತೊಳಗಡೆ ಓನರ್ ಬರೋ ಒಳಗಡೆ ಕೋವಿಡ್ ಪ್ರಾರಂಭ ಆಗುತ್ತೆ. ಆ ಬಂದ ತಕ್ಷಣ ಸಂಬಂಧಗಳು ಬಹಳಷ್ಟು ಅವ್ರಿಗೆ ಆ ನಾಯಿಗೆ ಆ ಪಪ್ಪಿಗೆ ಜಾಸ್ತಿ ಆಗಿರೋ ಕಾರಣ ಆ ಸಂಬಂಧಗಳ ಬಗ್ಗೆ ಬಹಳಷ್ಟು ವಿಶೇಷವಾಗಿ ಮಲ್ಲಿಕಾರ್ಜುನರು ಒಂದು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಾವು ಕುಟುಂಬದಲ್ಲಿ ಮಕ್ಕಳಿಗೆ ಈ ರೀತಿ ಅಣ್ಣ ತಮ್ಮಂದಿರಿಗೆ ಯಾವ ರೀತಿಯಲ್ಲಿ ಒಂದು ಕುಟುಂಬ ಅಂತ ಹೇಳಿ ತಿಳ್ಕೊತೀವೋ ಆ ಕುಟುಂಬದಲ್ಲಿ ಪಪ್ಪಿ ಕೂಡ ಒಂದು ಅನ್ನೋಂಥದ್ದು ನೋಡಿಸ್ಕೊಟ್ಟಿರೋಕ್ಕೋಸ್ಕರವಾಗಿ ನಾನು ವಿಶೇಷವಾಗಿ ಮಲ್ಲಿಕಾರ್ಜುನ ಅವರಿಗೆ ಮತ್ತು ಅಂದು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ಇವತ್ತು ವೆಸ್ಟರ್ನ್ ಕಲ್ಚರ್ದಲ್ಲಿ ನಾವು ನೋಡಿದ್ರೆ ವಿದೇಶಗಳಲ್ಲಿ ಯುರೋಪ್ಗಳಲ್ಲಿ ಹೋದರೆ ಇವತ್ತು ನಮ್ಮ ವಿಶ್ವದ ದೊಡ್ಡಣ್ಣ ಆಗಿರುವಂಥ ನಮ್ಮ ಅಮೇರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಆ ಭಾಗದಲ್ಲಿ ಯಾರೇ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷರು ನೋಡ್ರಿ, ಅಮೇರಿಕ ಅಧ್ಯಕ್ಷರು ನೋಡ್ರಿ, ಅವರೆಲ್ಲರೂ ಕೂಡ ಅವರು ನಾಯಿ ಇದ್ರೆ ಮಾತ್ರ ಅವ್ರಿಗೆ ಒಂದು ರೀತಿ ಗೌರವ. ಯಾರೇ ಅಧ್ಯಕ್ಷರು ನೋಡ್ರಿ ಅವ್ರ ಹಿಂದ್ಗಡೆ ನಾಯಿ ಇದ್ದೇ ಇರ್ತದೆ. ಮನುಷ್ಯರು ಇರ್ತಾರಲ್ಲ ಗೊತ್ತಿಲ್ಲ, ಫಸ್ಟ್ ನೋಡ್ಸೋದೆ ನಾಯಿ ಜೊತೆಲಿ ಅವ್ರ ಅಧ್ಯಕ್ಷರನ್ನ ನೋಡಿಸ್ತಾರೆ. ಹಾಗಾಗಿ ಒಳ್ಳೆ ಕಾನ್ಸೆಪ್ಟ್ ಅನ್ನು ಹಿಡ್ಕೊಂಡು, ಯಾಕಂದ್ರೆ ನಾಯಿ ಬಗ್ಗೆ ಅವತ್ತು ವಿಶೇಷವಾಗಿ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ, ಯಾವ ರೀತಿಯಲ್ಲಿ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಕಾಪಾಡುತ್ತೆ, ಒಂದು ರೀತಿ ಭಾವನಾತ್ಮಕವಾದಂಥ ಸಂಬಂಧಗಳೇನಿದ್ದಾವೆ ಅವೆಲ್ಲ ಕೂಡ ನಾಯಿ ಬಗ್ಗೆ ಗೊತ್ತಿರೋ ಕಾರಣ ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಇವತ್ತು ಕ್ಲಾಪನ್ನು ಮಾಡಿ ಪ್ರಾರಂಭೋತ್ಸವ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ವಿ. ಮಾರ್ಚ್ ಒಳಗಡೆ ಮಾರ್ಚ್ 1ರಿಂದ ಎಲ್ಲ ಕಡೆ ಸಿನಿಮಾಗಳಲ್ಲಿ ಎಲ್ಲ ಕಡೆ ಬರುತ್ತೆ. ಆ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು. ನಾನು ಕೂಡ ಅವಕಾಶ ಸಿಕ್ಕಂಥ ಟೈಮಲ್ಲಿ ನಾನು ಕೂಡ ನೋಡ್ತೀನಿ. ಕರ್ನಾಟಕದಲ್ಲಿ ಎಲ್ಲ ಕಡೆ ಕೂಡ ಈ ಥಿಯೇಟರ್ಗಳಲ್ಲಿ ಬಂದು ಎಲ್ಲರೂ ಕೂಡ ನೋಡೋಂಥ ವ್ಯವಸ್ಥೆ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನೋಂಥ ಮಾತುಗಳನ್ನ ಹೇಳ್ತಾ ಈ ಸಿನಿಮಾ ಯಶಸ್ವಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶುಕ್ರವಾರ ಬ್ರೈಟ್ ಬಿಗಿನಿಂಗ್ ಆಂಗ್ಲ ಮಾಧ್ಯಮ ಶಾಲೆ 2ನೇ ವಾರ್ಷಿಕ ಸ್ನೇಹ ಸಮ್ಮೇಳನ. ಶ್ರೀ ಅಂದಪ್ಪ ಸಂಗ್ನೂರ್ ಅವರ ಮೊಬೈಲ್ ಶಾಪ್ ಉದ್ಘಾಟನೆ ಹಾಗೂ ಪಪ್ಪಿ ಚಲನಚಿತ್ರದ ಟ್ರೈಲರ್ ಬಿಡುಗಡೆ. ಇವೆಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.